ಗುಡ್ ಈವ್ನಿಂಗ್ ಎವ್ರಿವನ್. ಓಕೆ, ಈಗ ಸದ್ಯಕ್ಕೆ ನಮ್ಮ ಕ್ಲಾಸ್ನಲ್ಲಿ ನಾವು ಟಿ ಇ ಟಿ, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್ ಸಂಬಂಧಪಟ್ಟಂಗೆ ಒಂದು ಪಿ ಯು ಸಿ ಬೇಸ್ಡ್ ಸಿಲೆಬಸ್ನ ತೊಗೊಂಡು ತಮಗೆಲ್ಲ ಒಂದು ಟಿ ಇ ಟಿ ರಿಲೇಟೆಡ್ ಯಾವ ಥರ ಕ್ವಶನ್ಗಳು ಬರ್ತಾ ಇರುತ್ತೆ, ಸಿಲೆಬಸ್ ವೈಸ್ ನಾವು ಚಾಪ್ಟರ್ಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಕೊಡ್ತಿರೋದು ನಿಮಗೆ ಚಾಪ್ಟರ್ ವೈಸ್, ಸಬ್ಜೆಕ್ಟ್ ವೈಸ್. ಆಲ್ರೆಡಿ ಕೆಮಿಸ್ಟ್ರಿ 2 ಚಾಪ್ಟರ್ಗಳನ್ನು ಕೊಟ್ಟಿದ್ದೀವಿ. ಅದೇ ಥರ ಫಿಸಿಕ್ಸ್ ರಿಲೇಟೆಡ್ ಒಂದು ಚಾಪ್ಟರ್ನ ಆಯ್ಕೆ ಮಾಡಿದ್ದೀನಿ. ಆ ಚಾಪ್ಟರ್ ಯಾವುದಂದರೆ ಲೈಟ್ ಅಂತ ಚಾಪ್ಟರ್. ಸೊ ತಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ಲೈಟ್ ಚಾಪ್ಟರ್ ಕೂಡ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕೂಡ ಗೊತ್ತು. ಸೊ ಆ ಚಾಪ್ಟರ್ ಸಂಬಂಧಪಟ್ಟಂಗೆ ಒಂದು ಅಂದರೆ ಪಿ ಯು ಸಿ ಬೇಸ್ಡ್ ಸಿಲೆಬಸ್ ಕ್ವಶನ್ಸ್ ಫಾರ್ ಟಿ ಇ ಟಿ ಎಕ್ಸಾಮ್ 2025. ಸೊ ಈ ಚಾಪ್ಟರ್ ಯಾವ ಥರ ಈ ಚಾಪ್ಟರ್ನಲ್ಲಿ ಕ್ವಶನ್ಗಳು ಕೇಳ್ತಾ ಇರ್ತಾರೆ ಅನ್ನೋದನ್ನ ಈ ಒಂದು ಚಾಪ್ಟರಲ್ಲಿ ಒಂದೊಂದಾಗಿ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಈ ಚಾಪ್ಟರ್ ಬರ್ತಕ್ಕಂಥ ಒಂದು ಫಸ್ಟ್ ಪ್ರಶ್ನೆ ಹೀಗಿದೆ: ಬೆಳಕಿನ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಯಾರು? ಬೆಳಕಿನ, ಸೊ ಚಾಪ್ಟರ್ ಇರೋದೇ ಬೆಳಕು, ಲೈಟ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಫಸ್ಟ್ ಬರೋದು ಕ್ವಶನ್ ಇದೆ: ಬೆಳಕಿನ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಯಾರು? ಅಂದರೆ ಸರ್ ಐಜಾಕ್ ನ್ಯೂಟನ್, ಕ್ರಿಸ್ಟಿಯನ್ ಹೈಗೆನ್ಸ್, ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್, C.N. ರಾವ್. ಸೊ ಇನ್ನು ಇಂಗ್ಲೀಷ್ನಲ್ಲಿ ಅಂತ ಕರಿತೀವಿ ನಾವು, ಹೂ ವಾಸ್ ದ ಫಸ್ಟ್ ಸೈಂಟಿಸ್ಟ್ ಟು ಸ್ಟಡಿ ದ ನೇಚರ್ ಆಫ್ ದ ಲೈಟು? ಸೊ ಆಪ್ಷನ್ ಇದೆ: ಸರ್ ಐಜಾಕ್ ನ್ಯೂಟನ್ ಇದೆ, ಕ್ರಿಸ್ಟಿಯನ್ ಹೈಜೆನ್ಸ್ ಇದೆ, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಇದೆ, C.N. ರಾವ್ ಅಂತಕ್ಕಂಥದ್ದು ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದರೆ ಸರ್ ಐಜಾಕ್ ನ್ಯೂಟನ್ ರವರು ಅಂತ ನಾವೆಲ್ಲ ಹೇಳ್ತೀವಿ. ಯಾಕೆಂದರೆ ಈ ಕ್ರಿಸ್ಟಿಯನ್ ಹೈಗೆನ್ಸ್ ಆಗಿರ್ಬೋದು, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಆಗಿರ್ಬೋದು, C.N. ರಾವ್ ಆಗಿರ್ಬೋದು, ಇವ್ರು ಯಾರು ಅಲ್ಲ. ಯಾಕೆಂದರೆ ಕ್ರಿಸ್ಟಿಯನ್ ಹೈಗೆನ್ಸ್ ಅಂತಕ್ಕಂಥವ್ರು ಇವರು ರಿಸರ್ಚ್ ಮಾಡಿದ್ರು, ಬೆಳಕಿನ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಿದ್ರು. ಇವರು ಬಂದಿರೋದು ಯಾವಾಗ? ಐಜಾಕ್ ನ್ಯೂಟನ್ ರವರು ಆದ ಮೇಲೆ ಇವರು ಒಂದು ಸ್ಟಡಿಯನ್ನು ಮಾಡಿದವರು. ಐಜಾಕ್ ನ್ಯೂಟನ್ ಅವರು ಆದ ಮೇಲೆ ಇವರು ಬಂದಿರೋರು. ಸೊ ಹಾಗಾಗಿ ಕ್ರಿಸ್ಟಿಯನ್ ಹೈಗೆನ್ಸ್ ಅಂತೂ ಆಗಲ್ಲ ಅಂತ ಹೇಳ್ತೀವಿ. ಓಕೆ, ಒಂದು ನಿಮಿಷ, ಸ್ವಲ್ಪ ಪೆನ್ನ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡ್ಕೋತೀನಿ. ಓಕೆ, ಇನ್ನು ನಮ್ಮ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಅವ್ರನ್ನ ತಗೊಂಡ್ರೆ, ಸೊ ಇವರು ಕೂಡ ಆಗಲ್ಲ. ಯಾಕಾಗಲ್ಲ? ಯಾಕಂದರೆ ಇವರು ಸ್ಟಡಿ ಮಾಡಿದ್ದೆ ಒಂದು ವಿದ್ಯುತ್ ಕಾಂತೀಯ ಸಿದ್ಧಾಂತವನ್ನು ಸ್ಟಡಿ ನಿಮ್ಮ ಒಂದು ಹೇಳಿಕೊಟ್ಟವರೇ ಇವರೇ, ನಮ್ಮ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಅಂತಕ್ಕಂಥ ವಿಜ್ಞಾನಿಯವರು. ಇನ್ನು ಡಾಕ್ಟರ್ C.N. ರಾವ್ ಅವರನ್ನ ತಗೊಂಡ್ರೆ, C.N. ರಾವ್ ಅವರು ಅಂದರೆ ಸೂಪರ್ ಕಂಡಕ್ಟಿವಿಟಿ ಸಿದ್ಧಾಂತವನ್ನು ಹೇಳಿಕೊಟ್ಟವರೇ ಇವರೇ. ಸೂಪರ್ ಕಂಡಕ್ಟಿವಿಟಿ ಒಂದು ಸಿದ್ಧಾಂತವನ್ನು ಹೇಳಿಕೊಟ್ಟವರೇ ಈ ನಮ್ಮ ಯಾರು? C.N. ರಾವ್ ಅಂತಕ್ಕಂಥವ್ರು. ಸೊ ಹೀಗಾಗಿ ಬೆಳಕಿನ ಸ್ವರೂಪದ ಬಗ್ಗೆ ಒಂದು ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಯಾರಂದರೆ ಸರ್ ಐಜಾಕ್ ನ್ಯೂಟನ್ ಅಂತ ಹೇಳ್ತೀವಿ. ಹೂ ವಾಸ್ ದ ಫಸ್ಟ್ ಸೈಂಟಿಸ್ಟ್ ಟು ಸ್ಟಡಿ ದ ನೇಚರ್ ಆಫ್ ದ ಲೈಟ್. ಓಕೆ, ಸೆಕೆಂಡ್ ಕ್ವಶನ್ ಹೋಗೋಣ. ಓಕೆ, ಎರಡನೇ ಪ್ರಶ್ನೆ ಹೀಗಿದೆ: ಲುಸಿಫೆರಾನ್ ಎಂಬ ದ್ರವದಿಂದ ಏನು ಮಿಂಚುತ್ತದೆ? ಇದನ್ನು ಇಂಗ್ಲೀಷ್ನಲ್ಲಿ ನಾವು ವಾಟ್ ಸ್ಪಾರ್ಕಲ್ಸ್ ವಿತ್ ಲಿಕ್ವಿಡ್ ಆಫ್ ಲುಸಿಫೆರಾನ್. ಅಂದರೆ ಆಪ್ಷನ್ ನೋಡಿ: ಲುಸಿಫೆರಾನ್ ಎಂಬ ದ್ರವದಿಂದ ಏನು ಮಿಂಚುತ್ತದೆ? ಮಿಂಚುಹುಳ, ನಕ್ಷತ್ರ, ಸೂರ್ಯ, ಪೃಥ್ವಿ. ಸೊ ತಮಗೆಲ್ಲ ಅರ್ಥ ಆಗಿರ್ಬೋದು, ಲುಸಿಫೆರಾನ್ ಎಂಬ ದ್ರವದಿಂದ ಏನು ಮಿಂಚುತ್ತೆ. ಈ ದ್ರವ ಎಲ್ಲಿರುತ್ತೆ? ಹಂಗಾದರೆ ನಕ್ಷತ್ರದಲ್ಲಿರುತ್ತಾ? ಇರಲ್ಲ. ಸೂರ್ಯನಲ್ಲಿರುತ್ತಾ? ಗೊತ್ತಿಲ್ಲ. ಪೃಥ್ವಿನಲ್ಲಿರುತ್ತಾ? ಇಲ್ಲ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಆನ್ಸರ್ ಏನಂದರೆ ಮಿಂಚು ಹುಳ ಅಂತ ಹೇಳ್ತೀವಿ. ಯಾಕಂದರೆ ಮಿಂಚು ಹುಳ ರಾತ್ರಿ ಟೈಮ್ನಲ್ಲಿ ಮಿಂಚ್ತಾ ಇರುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಲುಸಿಫೆರಾನ್ ಅಂತಕ್ಕಂಥ ದ್ರವ ಆ ಒಂದು ಹುಳದಲ್ಲಿ ಇರುತ್ತೆ. ಅದೇ ಒಂದು ರೀಸನ್ನಿಂದ ಆ ಮಿಂಚು ಹುಳ ರಾತ್ರಿ ಟೈಮ್ನಲ್ಲಿ ಮಿಂಚ್ತಾ ಇರುತ್ತೆ. ಇನ್ನು ನಕ್ಷತ್ರ ಮತ್ತು ಸೂರ್ಯ, ಪೃಥ್ವಿ ಇವು ಕೂಡ ಮಿಂಚ್ತವೆ. ಒಂದು ವಿಭಿನ್ನ ಪ್ರಕಾರದ ಒಂದು ಬೆಳಕನ್ನು ಹೊರ ಬಿಡ್ತಾ ಇರುತ್ತೆ. ಸೊ ಆ ಉದ್ದೇಶದಿಂದ ಈ ನಕ್ಷತ್ರ ಆಗಿರ್ಬೋದು, ಸೂರ್ಯ ಆಗಿರ್ಬೋದು ಅಥವಾ ಪೃಥ್ವಿ ಆಗಿರ್ಬೋದು ಇವು ಕೂಡ ಮಿಂಚ್ತಾ ಇರುತ್ತೆ. ಬಟ್ ಇದರಲ್ಲಿ ಯಾವುದೇ ರೀತಿ ಲುಸಿಫೆರಾನ್ ಅಂತಕ್ಕಂಥ ದ್ರವ ಇರಲ್ಲ. ಆ ದ್ರವ ಇರೋದು ಎಲ್ಲಿ ಅಂದರೆ ಮಿಂಚು ಹುಳದಲ್ಲಿ ಅಂತ ನಾವು ಹೇಳ್ತೀವಿ. ಇಲ್ಲಿ ಮಿಂಚು ಹುಳ. ಓಕೆ, ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಲೈಟ್ನಿಂಗ್ ಮೈಟ್ ಅಂತ ಕರಿತೀವಿ. ಲೈಟ್ನಿಂಗ್ ಮೈಟ್ ಸ್ಟಾರ್ ಸಣ್ಣ ಮತ್ತೆ ಅರ್ಥ ಕೇಳಿದರೆ, ಸೊ ಇಂಗ್ಲೀಷ್ನಲ್ಲಿ ಕ್ವಶನು ವಾಟ್ ಸ್ಪಾರ್ಕಲ್ ವಿತ್ ಲಿಕ್ವಿಡ್ ಈಸ್ ಲುಸಿಫೆರಾನ್? ಲೈಟ್ನಿಂಗ್ ಮೈಟ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ನಿಮಗೆ ಕ್ವಶನ್ ಕನ್ನಡದಲ್ಲಿ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಇಂಗ್ಲೀಷ್ನಲ್ಲಿ ಅರ್ಥ ಆಗಿಲ್ಲ ಅಂದರೆ ಕನ್ನಡದಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮೂರನೇ ಕ್ವಶನ್ ಹೋಗೋಣ. ಓಕೆ, ಮೂರನೇ ಕ್ವಶನ್ ನೋಡಿ ಹೀಗೆ ಹೇಳುತ್ತೆ ನಮಗೆ. ಥರ್ಡ್ ಕ್ವಶನು: ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ? ದ ರೀಸನ್ ಫಾರ್ ದ ಬ್ಲೂ ಕಲರ್ ಆಫ್ ದ ಸ್ಕೈ. ಆಪ್ಷನ್ ನೋಡಿ: ಪ್ರತಿಫಲನ, ರೆಫ್ಲೆಕ್ಷನ್ ಅಂತ ಹೇಳ್ತೀವಿ,
ವಕ್ರೀಭವನ ರೆಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಹರಡುವಿಕೆ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಸ್ಪ್ರೆಡಿಂಗ್ ಅಂತ ಹೇಳ್ತೀವಿ. ಚದುರಿಸುವಿಕೆ ಅದಕ್ಕೆ ಸ್ಕ್ಯಾಟ್ರಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸರಿಯಾದ ಆನ್ಸರ್ ಏನು? ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಏನು ಕಾರಣ ಆಗುತ್ತೆ? ಜಸ್ಟ್ ಥಿಂಕ್ ಮಾಡಿ. ಯಾರಾದರೂ ನೀಲಿ ಕಲರ್ ಲೈಟ್ ಏನಾದ್ರು ಸ್ಪ್ರೆಡ್ ಮಾಡ್ತಾರಾ, ಅಥವಾ ರೆಫ್ಲೆಕ್ಷನ್ ಆಗುತ್ತಾ, ಅಥವಾ ರೆಫ್ರಾಕ್ಷನ್ ಏನಾದರೂ ಆಗುತ್ತಾ, ಹರಡುವಿಕೆ ಏನಾದರೂ ಆಗುತ್ತಾ, ಚದುರಿಸುವಿಕೆ ಏನಾದರೂ ಆಗ್ತಾ ಇರುತ್ತಾ? ಸೊ ಎಲ್ಲರ ಬಗ್ಗೆ ನಾವು ಥಿಂಕ್ ಮಾಡಿದಾಗ ನಮಗೆ ಒಂದು ಅನಿಸೋದು. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ರೆಫ್ಲೆಕ್ಷನ್ ಅಂದರೆ ಏನಂತ ಹೇಳ್ತೀವಿ ನಾವು? ರೆಫ್ಲೆಕ್ಷನ್ ಅದೇನಂತ ಹೇಳ್ತೀವಿ ನಾವು? ರಿಫ್ಲೆಕ್ಷನ್ ಅಂದ್ರೆ ಏನು? ನಾವು ಯಾವುದೇ ಒಂದು ಏನಂತೀವಿ ನಾವು, ಪ್ರತಿಬಿಂಬವನ್ನು ಒಂದು ಕನ್ನಡಿಯಲ್ಲಿ ನೋಡಿದಾಗ ಸಿಗ್ತಕ್ಕಂಥ ಒಂದು ಪ್ರತಿಬಿಂಬ. ಅಂದರೆ ಇನ್ ಇಂಗ್ಲೀಷ್ನ ಹೇಳ್ಬೇಕಂದ್ರೆ ಇಮ್ಯಾಜ್ ದ್ಯಾಟ್ ಸಿ ಯು ಇನ್ ದ ಮಿರರ್, ಹೌದಾ, ಆರ್ ಇನ್ ದ ವಾಟರ್. ನಾವು ಯಾವುದೇ ಒಂದು ಚಿತ್ರವನ್ನು ಅಥವಾ ನಾವು ಏನಾದರೂ ನೀರಿನ ಮೇಲೆ ನಿಂತ್ಕೊಂಡು, ಸೊ ನದಿನೋ ಅಥವಾ ಕೆರೆನೋ ಏನಾದರೂ ಇಣೀಕ್ ನೋಡಿದಾಗ ನಮ್ಮ ಪ್ರತಿಬಿಂಬ ನಮಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ನಾವು ರೆಫ್ಲೆಕ್ಷನ್ ಆಫ್ ದ ರೆಫ್ಲೆಕ್ಷನ್ ಅಂತ ನಾವು ಹೇಳ್ತೀವಿ, ಹೌದಾ. ರೆಫ್ಲೆಕ್ಷನ್ ಅಂದರೆ ಏನಂತ ಹೇಳ್ತೀವಿ? ಇಮ್ಯಾಜ್ ದ್ಯಾಟ್ ಸಿ ಇನ್ ಯು ಅ ಮಿರರ್. ಅಂದರೆ ಮಿರರ್ನಲ್ಲಿ ಕಾಣಿಸ್ತಲ್ಲ ಆ ಒಂದು ಇಮೇಜ್ ನಾವೆಂತ ಕರಿತೀವಿ? ರೆಫ್ಲೆಕ್ಷನ್ ಅಂತ ಹೇಳ್ತೀವಿ. ಇನ್ನು ರೆಫ್ರಾಕ್ಷನ್ ಅಂತ ಬರುತ್ತೆ. ರೆಫ್ರಾಕ್ಷನ್ ಅಂದರೆ ಏನು? ಸಿಂಪಲಾಗಿ ರೆಫ್ರಾಕ್ಷನ್ ಅಂದರೆ ನಾವೇನಂತ ಹೇಳ್ತೀವಿ ಅದಕ್ಕೆ? ಬೆಂಡಿಂಗ್ ಆಫ್ ದ ಲೈಟ್ ಅಂತ ಹೇಳ್ತೀವಿ. ಬೆಂಡಿಂಗ್ ಆಫ್ ದ ಲೈಟ್. ಏನಾದರೂ ಒಂದು ಲೈಟ್ ರೇಸ್ನ ಒಂದು ನೀರು ತುಂಬಿರೋ ಬಕೆಟ್ನಲ್ಲಿ ಬಿಟ್ಟಾಗ ಅದೇನಾಗುತ್ತೆ, ಆ ಲೈಟು ಸರಳ ರೇಖೆಯಲ್ಲಿ ಹೋಗೋದೇನೆ ಸ್ವಲ್ಪ ಬೆಂಡಾಗಿ ಅದು ಒಂದು ಬೇರೆ ಕಡೆಗೆ ಅದು ಮೂಮೆಂಟ್ ಆಗ್ತಾ ಇರ್ತದೆ. ಜಸ್ಟ್ ನೋಡಿ, ಇದೊಂದು ಬಕೆಟ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಬಕೆಟ್ ಪೂರ್ತಲ್ಲೇ ಇಲ್ಲಿ ನೀರನ್ನು ಫಿಲ್ ಅಪ್ ಮಾಡಿದ್ರೆ, ಸೊ ಈ ನೀರಿನಲ್ಲಿ ನೀವೇನಾದರೂ ಒಂದು ರೇಸ್ನಲ್ಲಿ ಬಿಟ್ಟರೆ ಅದು ಸರ್ಫೇಸ್ ಮೇಲೆ ಬಿದ್ದಾಗ ಅದು ಸ್ಟೇಟ್ ಈ ಥರ ಆಗೋಲ್ಲ, ಬಟ್ ಅದು ಬೆಂಡಾಗಿ ಸ್ವಲ್ಪ ಈ ಥರ ಅದರ ಒಂದು ಮೂಮೆಂಟ್ ಆಗುತ್ತೆ. ಇದಕ್ಕೆ ನಾವೆಂತ ಕರಿತೀವಿ? ಬೆಂಡಿಂಗ್ ಆಫ್ ದ ಲೈಟ್ ಅಂತ ಹೇಳ್ತಾರೆ, ಹೌದಾ. ಇನ್ನು ಈ ಸ್ಪ್ರೆಡ್ಡಿಂಗ್ ಅಂದರೆ ಏನು ಅಂದರೆ ಒಂದು ದೊಡ್ಡದಾದ ಏರಿಯಾದಲ್ಲಿ ಇದರ ಒಂದು ಎಫೆಕ್ಟ್ ಆಗ್ತಾ ಇರುತ್ತೆ. ಹರಡುವಿಕೆ ಅಂದರೆ ಸ್ಪ್ರೆಡ್ಡಿಂಗ್ ಅಂತ ಹೇಳ್ತೀವಿ. ಇನ್ನು ಚದುರಿಸುವಿಕೆ ಅಂದರೆ ನಾವು ಏನಂತ ಹೇಳ್ತೀವಿ ಅದಕ್ಕೆ? ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಅಂತ ಹೇಳ್ತೀವಿ. ಸ್ಕ್ಯಾಟರಿಂಗ್ ಆಫ್ ದ ಲೈಟು ಅಂದರೆ ಕೆಲವೊಂದು ಟೈಮ್ನಲ್ಲಿ ಕೆಲವೊಂದು ಸಮಯಕ್ಕೆ ತಕ್ಕಂತೆ ಅಲ್ಲೇನಾಗುತ್ತೆ, ಲೈಟ್ ಒಂದು ಸ್ಕ್ಯಾಟ್ರಿಂಗ್ ಆಗ್ತಾ ಇರುತ್ತೆ. ನೀವು ಕಾಮನ್ ಬಿಲ್ ನೋಡಿರ್ಬೋದಲ್ಲ. ಸೊ ಕಾಮನ್ ಬಿಲ್ಲಲ್ಲಿ ಯಾವ ಥರ ಒಂದು 7 ಕಲರ್ ಪ್ರೆಸೆಂಟ್ ಇರುತ್ತೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ಇರುತ್ತೆ. ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಒಂದು ಸ್ಕ್ಯಾಟ್ರಿಂಗ್ ಅನ್ನೋದಿಲ್ಲ, ಬಟ್ ಅದಕ್ಕೆ ಬೆಳಕಿನ ಒಂದು ವರ್ಣ ವಿಭಜನೆ ಅಂತಲೇ ಹೇಳ್ತೀವಿ. ಸೊ ಸ್ಕ್ಯಾಟ್ರಿಂಗ್ ಆಗೋದ್ರ ಮುಖಾಂತರ ಇಲ್ಲಿ ಕಾಮನ್ ಬಿಲ್ ಮೂಡಲ್ಲ, ಬಟ್ ಅದಕ್ಕೆ ಕಾಮನ್ ಬಿಲ್ ಮೂಡೋದು ಯಾವುದು? ಇದರಿಂದ ಒಂದು ಬೆಳಕಿನ ವರ್ಣ ವಿಭಜನೆಯಿಂದ ಅಲ್ಲಿ ಕಾಮನ್ ಬಿಲ್ಲು ಮೂಡ್ತಾ ಇರುತ್ತೆ. ಬಟ್ ಇಲ್ಲಿ ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಅಂದ್ರೇನು? ನಾವೇನಂತ ಹೇಳ್ತೀವಿ? ಚದುರಿಸುವಿಕೆ ಅಂತ ಹೇಳ್ತೀವಿ, ಹೌದಾ. ಸೊ ಇಲ್ಲಿ ರೀಸನ್ ಅದೇ, ಆಕಾಶ ಒಂದು ನೀಲಿ ಬಣ್ಣಕ್ಕೆ ಒಂದು ನೀಲಿ ಬಣ್ಣ ಅಂತ ಕಾಣಿಸ್ತಕ್ಕೆ ರೀಸನ್ನೇ ಇದೆ ನಮ್ಗೆ. ಏನಂತ ಹೇಳ್ತೀವಿ ನಾವು? ಸ್ಕ್ಯಾಟರಿಂಗ್ ಆಫ್ ದ ಲೈಟ್, ದಟ್ ಈಸ್ ದ ಬ್ಲೂ ಲೈಟು. ಸೊ ಬ್ಲೂ ಕಲರ್ ಲೈಟ್ ಯಾವಾಗಲ್ಲಿ ಒಂದು ಜಾಸ್ತಿ ಒಂದು ಇದು ಚದುರಿಸುವಿಕೆ ಆಗ್ತಾ ಇರುತ್ತೆ, ಸೊ ಅದೇ ಒಂದು ರೀಸನ್ನಿಂದ ಆ ಒಂದು ಆಕಾಶ ಒಂದು ನೀಲಿ ಬಣ್ಣಕ್ಕೆ ಕಾಣಿಸ್ತಾ ಇರುತ್ತೆ ಅಂತ ಹೇಳ್ತಾರೆ, ಹೌದಾ. ಸೊ ದಟ್ ಈಸ್ ಇಂಗ್ಲೀಷ್ನ ಏನಂತ ಹೇಳ್ತಿದ್ದಕ್ಕೆ? ಸ್ಕ್ಯಾಟರಿಂಗ್ ಆಫ್ ದ ಲೈಟು. ಮತ್ತೊಂದ್ಸಲ ನೋಡಿ, ಕ್ವಶನ್ ಹೇಳುತ್ತೆ, ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಚದುರಿಸುವಿಕೆ ಅಥವಾ ಸ್ಕ್ಯಾಟರಿಂಗ್ ಅಂತ ನಾವು ಹೇಳ್ತೀವಿ. ಪ್ರತಿಫಲನೆ ಅಲ್ಲ, ವಕ್ರೀಭವನ ಅಲ್ಲ, ಅಂದ್ರೆ ರೆಫ್ರಾಕ್ಷನ್ ಅಲ್ಲ, ಹರಡುವಿಕೆ ಅಲ್ಲ. ಅದಕ್ಕೆ ರೀಸನ್ ಏನಂದರೆ ಚದುರಿಸುವಿಕೆ. ಓಕೆ ನೋಡಿ, ರಿಫ್ಲೆಕ್ಷನ್ ಅಂದರೆ ನಾನು ಜಸ್ಟ್ ಏನು ಹೇಳಿದೆ ನಿಮಗೆ? ಇಮ್ಯಾಜ್ ದ್ಯಾಟ್ ಸಿ ಇನ್ ಅ ಮಿರರ್. ನೋಡಿ, ಆಕಾಶದ ಏನಾದರೂ ಚಿತ್ರ ಒಂದು ಇಮೇಜು ನಮ್ಮ ಭೂಮಿಲಿ ಬಿದ್ದಾಗ ಮತ್ತು ರಿಫ್ಲೆಕ್ಷನ್ ಅಂತೂ ಆಗೋ ಸಾಧ್ಯನೇ ಇಲ್ಲ, ಹೌದಾ. ಅಥವಾ ಆಕಾಶದಲ್ಲಿ ಏನಾದರೂ ಭೂಮಿಲಿ ಬೀಳ್ತಾ ಇದ್ರೆ, ಯಾವುದೋ ರೇಸ್ ಆಕಾಶದಿಂದ ಭೂಮಿ ಕಡೆಗೆ ಏನಾದ್ರು ಬರ್ತಾ ಇದ್ರೆ ಅದ್ರ ಲೈಟ್ ಬೆಂಡ್ ಆಗಿ ಅದು ರಿಫ್ಲೆಕ್ಟ್ ಆಗಿ ಮತ್ತು ಬ್ಲೂ ಕಲರ್ ಕಾಣಿಸುತ್ತಾ? ಸಾಧ್ಯನೇ ಇಲ್ಲ, ಹೌದಾ. ಸೊ ಇನ್ನು ಸ್ಪ್ರೆಡ್ಡಿಂಗ್ ಅಂದರೆ ಹರಡುವಿಕೆ ಅಂತ ನಾವು ಹೇಳ್ತೀವಿ, ಹೌದಾ. ಸೊ ಈ ಥರ ಯಾವುದೇ ಪ್ರೊಸೆಸ್ಸಲ್ಲಿ ಆಗಲ್ಲ. ಅಲ್ಲಿ ಆಗಿರೋದು ಯಾವ ಪ್ರೊಸೆಸ್ ಅಂದರೆ ಸ್ಕ್ಯಾಟರಿಂಗ್ ಆಫ್ ದ ಲೈಟ್. ಒಂದು ಪ್ರೊಸೀಜರ್ ಆಗೋದ್ರ ಮುಖಾಂತರ ಈ ಆಕಾಶ ಅನ್ನೋದು ಏನಾಗುತ್ತೆ, ಒಂದು ನೀಲಿ ಬಣ್ಣದಲ್ಲಿ ಕಾಣಿಸ್ತಾ ಇರುತ್ತೆ. ಅದೇ ಅದಕ್ಕೆ ಒಂದು ಮೇನ್ ರೀಸನ್ ಅಂತ ನಾವು ಹೇಳ್ತೀವಿ. ಓಕೆ. ಸೊ ಕ್ವಶನ್ ಅರ್ಥ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4 ಹೀಗಿದೆ. ಯಾವುದು 3 ಪ್ರಾಥಮಿಕ ಬಣ್ಣಗಳಾಗಿವೆ? ಇಂಗ್ಲೀಷ್ನಲ್ಲಿ ವಾಟ್ ಆರ್ ದ 3 ಪ್ರೈಮರಿ ಕಲರ್ಸ್? ಇದು ಒಂದು ಬೆಳಕಿನ ಒಂದು ವರ್ಣ ವಿಭಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಬೆಳಕಿನ ವರ್ಣ ವಿಭಜನೆ
ವಿಭಜನೆಗೆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ, ಅಂದರೆ ಡಿಸ್ಪರ್ಷನ್ ಆಫ್ ಲೈಟ್ ಅಂತಲೇ ಹೇಳ್ತೀವಿ. ಸೊ ಡಿಸ್ಪರ್ಷನ್ ಆಫ್ ಲೈಟ್ ಆದಾಗ ಸೊ ಯಾವೊಂದು ಪ್ರಾಥಮಿಕ 3 ಬಣ್ಣಗಳಂತ ಕೇಳ್ತಾರೆ. ಆಪ್ಷನ್ ನೋಡಿ: ಬಿಳಿ, ಕೆಂಪು, ಹಸಿರು, ಹಳದಿ, ಹಸಿರು, ನೀಲಿ, ಕಪ್ಪು, ಬಿಳಿ, ಕಂದು, ಕೆಂಪು, ಹಸಿರು, ನೀಲಿ ಅಂತ ಕೇಳಿದರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದು? ಜಸ್ಟ್ ನೋಡಿ, ಯೋಚನೆ ಮಾಡಿ ಆನ್ಸರ್ನ ಹೇಳಬೇಕು. ವಾಟ್ ಆರ್ ದ 3 ಪ್ರೈಮರಿ ಕಲರ್ಸು? ಆಪ್ಷನ್ ಎ ಇದೆ ವೈಟ್, ರೆಡ್, ಗ್ರೀನ್ ಇದೆ. ಯೆಲ್ಲೋ, ಗ್ರೀನ್, ಬ್ಲೂ ಇದೆ. ಥರ್ಡ್ ಆಪ್ಷನು ಬ್ಲ್ಯಾಕ್, ವೈಟ್, ಬ್ರೌನ್ ಇದೆ. ಫೋರ್ತ್ ಆಪ್ಷನ್ ರೆಡ್ಡು, ಗ್ರೀನು, ಬ್ಲೂ ಇದೆ. ಸೊ ಯೋಚನೆ ಮಾಡಿ ಆನ್ಸರ್ನ ಕೊಡಬೇಕು. ವಾಟ್ ಆರ್ ದ 3 ಪ್ರೈಮರಿ ಕಲರ್ಸು? ಯಾವುದಿರುತ್ತೆ ಪ್ರೈಮರಿ ಕಲರ್ಸು? ಸೊ ಆಪ್ಷನ್ ಇಸ್ ದ ಡಿ, ರೆಡ್, ಗ್ರೀನ್ ಆ್ಯಂಡ್ ಬ್ಲೂ ಅಂತ ಹೇಳ್ತೀವಿ. ರೆಡ್, ಗ್ರೀನ್, ಬ್ಲೂ, ಕೆಂಪು, ಹಸಿರು ಮತ್ತು ನೀಲಿ ಬಣ್ಣ, ಇವು 3 ಪ್ರಾಥಮಿಕ ಬಣ್ಣ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಿದ್ದು ಡಿಸ್ಪರ್ಷನ್ ಆಫ್ ಲೈಟ್ ಅಥವಾ ಕನ್ನಡದಲ್ಲಿ ಬೆಳಕಿನ ವರ್ಣ ವಿಭಜನೆ ಅಂತ ನಾವು ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದೊಂದು ಪ್ರಶ್ನೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಇಲ್ಲಿದೆ ನೋಡಿ, ಕಾಮನಬಿಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಕಾಮನಬಿಲ್ಲು ಉಂಟಾಗಲು ಕಾರಣ, ಕಾಸಸ್ ಆಫ್ ದ ರೇನ್ಬೋ. ಆಪ್ಷನ್ ನೋಡಿ, ಇದೆ ನೋಡಿ ಆಪ್ಷನ್ ಕೂಡ. ಪ್ರತಿಫಲನ ಇದೆ, ಅಂದರೆ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ವಕ್ರೀಭವನ ಅಂದರೆ ರಿಫ್ರಾಕ್ಷನ್ ಇದೆ. ಚದುರಿಸುವಿಕೆ ಅಂದರೆ ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಅಂತ ಹೇಳ್ತೀವಿ. ಬೆಳಕಿನ ವರ್ಣ ವಿಭಜನೆ ಅಂದರೆ ಕಲರ್ ಸೆಪರೇಷನ್ ಆಫ್ ದ ಲೈಟ್ ಅಂತ ಹೇಳ್ತೀವಿ. ಇಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂತ ನೀವು ಹೇಳಬೇಕು. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡಿ, ಕಾಮನಬಿಲ್ಲು ಉಂಟಾಗಲು ಕಾರಣ ರೆಫ್ಲೆಕ್ಷನ್. ರೆಫ್ಲೆಕ್ಷನ್ ಅಂದರೆ ನಿಮ್ಗೆ ಹೇಳಿದ್ದೇನೆ, ಏನಂತ ಹೇಳಿದ್ದೆ? ಮಿರರ್ ಇಮೇಜ್ ಅಂತ ನಾವು ಇದಕ್ಕೆ ಹೇಳ್ತೀವಿ, ಹೌದಲ್ವಾ? ಮಿರರ್ ಇಮೇಜಸ್ ಅಂದರೆ ಕನ್ನಡದಲ್ಲಿ ಏನು ಕಾಣಿಸುತ್ತಲ್ಲ ಪ್ರತಿಬಿಂಬ, ಅದನ್ನು ರೆಫ್ಲೆಕ್ಷನ್ ಅಂತ ಹೇಳ್ತೀವಿ, ಸಿಂಪಲ್ ಆಗಿ. ಓಕೆ, ಇನ್ನು ರೆಫ್ರಾಕ್ಷನ್ ಅಂತ ಕೂಡ ಹೇಳಿದ್ವಿ. ರೆಫ್ರಾಕ್ಷನ್ ಅಂದರೆ ಏನಂತ ಹೇಳಿದ್ರೆ ನಿಮಗೆ ಬೆಂಡಿಂಗ್ ಆಫ್ ದ ಲೈಟ್ ಏನಾದರೂ ಬೆಂಡ್ ಆದಾಗ ಏನಾದರೂ ಕಾಮನಬಿಲ್ ಉಂಟಾಗುತ್ತಾ, ಅದು ಒಂದು ಥಿಂಕ್ ನಾವು ಮಾಡಲೇಬೇಕು. ಓಕೆ, ಸ್ಕ್ಯಾಟ್ರಿಂಗ್ ಅಂದರೆ ಏನು? ಚದುರಿಸುವಿಕೆ ಅಂತ ಹೇಳಿದ್ದೆ ನಿಮಗೆ. ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಅಂದರೆ ಚದುರಿಸುವಿಕೆ. ಇನ್ನು ಉಳಿದಿರೋದು ಒಂದು ಯಾವುದು? ಕಲರ್ ಸೆಪರೇಷನ್ ಆಫ್ ದ ಲೈಟ್ ಅಂದರೆ ನಾವು ಏನಂತ ಹೇಳ್ತಿರೋದಕ್ಕೆ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳ್ತೀವಿ, ಹೌದಾ? ಸೊ ಯಾವಾಗ ಈ ಸೂರ್ಯನ ಬೆಳಕನ್ನು ಒಂದು ಗ್ಲಾಸ್ ಪ್ರಿಸಮ್ನಲ್ಲಿ ಹಾಯಿಸಿದಾಗ ಏನಾಗುತ್ತೆ, ತನ್ನಲ್ಲಿ ಇರ್ತಕ್ಕಂಥ ಒಂದು ವಿವಿಧ ರೀತಿಯ ಬಣ್ಣಗಳನ್ನು ಅದು ಏನು ಮಾಡುತ್ತೆ, ಒಂದು ವಿಭಜನೆಯಾಗಿ ಆ ಗ್ಲಾಸ್ ಪ್ರಿಸಮ್ನಿಂದ ಹೊರಗಡೆ ಬರುತ್ತೆ, ಹೌದಾ? ನೀವು ಪ್ರಾಕ್ಟಿಕಲಾಗಿ ಕೂಡ ವಿದ್ಯಾರ್ಥಿಗಳಿಗೆ ನೀವು ನೋಡಿರ್ಬೋದು ನಿಮ್ಮ ಟೈಮ್ನಲ್ಲಿ, ಅಥವಾ ನೀವು 9th 10th ಏನಾದರೂ ಕ್ಲಾಸ್ನ ನೀವು ಟೀಚ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಈ ಥರ ಪ್ರಿಸಮ್ ಇರುತ್ತೆ. ಸೊ ಪ್ರಿಸಮ್ನಲ್ಲಿ ಯಾವಾಗ ಒಂದು ಸನ್ ರೇಸ್ನ ಪಾಸ್ ಮಾಡ್ತೀವಿ, ಅವಾಗ ಅದೇನಾಗುತ್ತೆ, ಒಂದು 7 ಕಲರ್ಸ್ನಲ್ಲಿ ಅದು ವಿಭಜನೆ ಆಗಿ ಆ ಪ್ರಿಸಮ್ನಿಂದ ಹೊರಗಡೆ ಲೈಟ್ ರೇಸು ಕಾಣಿಸ್ತಾ ಇರುತ್ತೆ, ಹೌದಾ? ಅದರಲ್ಲಿ ಇರ್ತಕ್ಕಂಥ ಕಲರ್ಸ್ ಯಾವುದಂದರೆ, ಫಸ್ಟ್ ಇರುತ್ತೆ ವೈಲೆಟ್ ಇರುತ್ತೆ, ಆಮೇಲೆ ಇಂಡಿಗೋ ಬರುತ್ತೆ, ಆಮೇಲೆ ಬ್ಲೂ ಬರುತ್ತೆ, ಗ್ರೀನ್ ಬರುತ್ತೆ, ಗ್ರೀನ್ ಆದಮೇಲೆ ಯೆಲ್ಲೋ ಬರುತ್ತೆ, ಆಮೇಲೆ ಆರೆಂಜ್ ಬರುತ್ತೆ, ಆಮೇಲೆ ರೆಡ್ ಕಲರ್ ಬರುತ್ತೆ. ಸೊ ಈ ಥರ ಒಂದು ಅಲ್ಲಿರ್ತಕ್ಕಂಥ ಒಂದು 7 ಕಲರ್ಗಳನ್ನು, ಒಂದು 7 ಕಲರ್ಸ್ನ ಆ ಕಾಮನಬಿಲ್ಲು ಹೊರ ಹಾಕ್ತಾ ಇರುತ್ತೆ. ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಂದರೆ ಕಾಮನಬಿಲ್ಲು ಉಂಟಾಗಲು ಕಾರಣ. ಸರಿಯಾದ ಆನ್ಸರ್ ಇದಕ್ಕೆ ಬೆಳಕಿನ ವರ್ಣ ವಿಭಜನೆ, ಅದಕ್ಕೆ ಇಂಗ್ಲೀಷಲ್ಲಿ ಕಲರ್ ಸೆಪರೇಷನ್ ಆಫ್ ದ ಲೈಟ್ ಅಂತ ಹೇಳ್ತೀವಿ. ಸೊ ಇದು ಈ ಒಂದು ಪ್ರಶ್ನೆಯ ಸರಿಯಾದ ಆನ್ಸರ್. ಅರ್ಥ ಆಯ್ತು ಕ್ವಶನು? ಕಾಮನಬಿಲ್ಲು ಉಂಟಾಗಲು ಕಾರಣ ಏನಂದರೆ ಬೆಳಕಿನ ವರ್ಣ ವಿಭಜನೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಲ್ಲ. ರಿಫ್ರಾಕ್ಷನ್ ಕೂಡ ಆಗಲ್ಲ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಕೂಡ ಆಗಲ್ಲ. ಇದು ಆಗೋದು ಬೆಳಕಿನ ಒಂದು ವರ್ಣ ವಿಭಜನೆ ಆದಾಗ, ಅಂದರೆ ಯಾವಾಗ ಸನ್ ರೇಸು ನಮ್ಮ ಪೃಥ್ವಿ ಮೇಲೆ ಬೀಳ್ತಾ ಇರುತ್ತೆ, ಅವಾಗ ಎನ್ವೈರ್ಮೆಂಟ್ ಇದು ಕಾಮನ್ ಕಾಣಿಸೋದು ಯಾವಾಗ ಮಳೆ ಬಂದು ನಿಂತ ಮೇಲೆ ಇದು ಕಾಣಿಸ್ತಿರುತ್ತೆ. ಸೊ ಅವಾಗ ಏನಾಗುತ್ತೆ, ಒಂದು ಬಾಷ್ಪೀಭವನ ಆಗಿರ್ತಕ್ಕಂಥ ವೆಪರ್ಸ್ ಏನು ಎನ್ವೈರ್ಮೆಂಟ್ ಉಳಿದಿರುತ್ತೋ ಅದು ಒಂದು ಪ್ರಿಸಮ್ ಅಂತಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಸೊ ಆ ಒಂದು ವೇಳೆಯಲ್ಲಿ ಸನ್ ರೈಸು ಏನು ಮಾಡುತ್ತೆ, ತನ್ನಲ್ಲಿರ್ತಕ್ಕಂಥ ಒಂದು ಕಲರ್ಗಳನ್ನು ಸಪ್ರೇಟ್ ಮಾಡಿ ಒಂದು ಕಾಮನ್ ಬಿಲ್ಲಿನ ಥರ ರೌಂಡ್ ಸರ್ಕಲ್ ಶೇಪ್ನಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಕಾಮನ್ ಬಿಲ್ಲು ಅಥವಾ ರೇನ್ಬೋ ಅಂತ ಕರಿತಾ ಇರ್ತೀವಿ. ಸೊ ಇದಕ್ಕೊಂದು ಸರಿಯಾದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೀಗಿದೆ ನೋಡಿ, 6ನೇದು. ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಯಾವ ಲೇಸರ್ ಉಪಯೋಗಿಸ್ತಾರೆ? ಸೊ ತಮಗೆಲ್ಲ ಗೊತ್ತಿರ್ಬೋದು, ಕೆಲವರಿಗೆ ಕಣ್ಣಿನ ಪ್ರಾಬ್ಲಮ್ ಆದಾಗ ಏನು ಮಾಡ್ತಾರೆ, ಲೇಸರ್ ಮುಖಾಂತರ ಒಂದು ಆಪ್ರೇಷನ್ ಮಾಡಲಾಗುತ್ತೆ.
ಸೊ ಆ ಲೇಸರ್ ಅಂದರೆ ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಯಾವ ಲೇಸರ್ ಲೈಟ್ನ ಉಪಯೋಗ ಮಾಡ್ತಾರೆ ಅಂತ ಕೇಳ್ತಾರೆ. ಕ್ವಶನ್ ಇಂಗ್ಲೀಷ್ ಏನು ಹೇಳುತ್ತೆ ನೋಡಿ ಕ್ವಶನು, ವಿಚ್ ಲೇಸರ್ ಈಸ್ ಯೂಸ್ಡ್ ಫಾರ್ ಐ ಸರ್ಜರಿ. ಓಕೆ, ಆಪ್ಷನ್ ನೋಡಿ, ಘನಸ್ಥಿತಿ ಲೇಸರ್ ಅಂದರೆ ಸಾಲಿಡ್ ಸ್ಟೇಟ್ ಲೇಸರ್ ಇದೆ. ಸೆಕೆಂಡು ಅನಿಲ ಲೇಸರ್ ಅಂದರೆ ಗ್ಯಾಸ್ ಲೇಸರ್ ಅಂತ ಕರಿತೀವಿ. ಮೂರನೇದು ಅರೆವಾಹಕ ಲೇಸರ್ ಸೆಮಿ ಕಂಡಕ್ಟರ್ ಲೇಸರ್ ಅಂತ ಹೇಳ್ತಾರೆ. ನಾಲ್ಕನೇದು ಎಕ್ಸಿಮರ್ ಲೇಸರು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದರೆ ಎಕ್ಸಿಮರ್ ಲೇಸರ್ ಅಂತ ನಾವು ಹೇಳ್ತೀವಿ. ಸೊ ಈ ಎಕ್ಸಿಮರ್ ಲೇಸರ್ನ ಉಪಯೋಗ ಮಾಡೋದು ಒಂದು ಕಣ್ಣಿನ ಚಿಕಿತ್ಸೆಯಲ್ಲಿ. ಹಾಗಾದರೆ ಈ ಸಾಲಿಡ್ ಲೇಸರ್ನ ಎಲ್ಲಿ ಯೂಸ್ ಮಾಡ್ತಾರೆ, ಅದನ್ನು ಬಿಟ್ಟರೆ ಗ್ಯಾಸ್ ಲೇಸರ್ನ ಎಲ್ಲಿ ಯೂಸ್ ಮಾಡ್ತಾರೆ, ಸೆಮಿ ಕಂಡಕ್ಟರ್ ಲೇಸರ್ನ ಎಲ್ಲಿ ಯೂಸ್ ಮಾಡ್ತಾರೆ, ಸೊ ಅದ್ರ ಬಗ್ಗೆ ನಾವು ಹೇಳ್ತೀವಿ. ಸೊ ಫಸ್ಟ್ ನೋಡಿ, ಸಾಲಿಡ್ ಸ್ಟೇಟ್ ಲೇಸರ್ ಅಂತ ಹೇಳ್ತೀವಿ, ಅಂದರೆ ಘನಸ್ಥಿತಿಯ ಲೇಸರು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಇನ್ನು ಸಿಂಪಲ್ ಹೇಳಬೇಕಂದ್ರೆ ಒಂದು ಸಾಲಿಡ್ ಲೇಸರ್ನ ಜಾಸ್ತಿ ಯೂಸ್ ಮಾಡೋದು ದೂರು ಕಂಡು ಹಿಡಿಯಲು ಅಂದರೆ ಒಂದು ಪ್ಲೇಸ್ನಿಂದ ಬೇರೆ ಒಂದು ಪ್ಲೇಸು ಎಷ್ಟು ದೂರ ಇದೆ ಅದನ್ನು ಕಂಡು ಹಿಡಿಯೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ದೂರು ಕಂಡು ಹಿಡಿಯಲು ಯೂಸ್ ಮಾಡ್ತಕ್ಕಂಥ ಲೇಸರ್ ಯಾವುದಪ್ಪ ಅಂದರೆ ಸಾಲಿಡ್ ಸ್ಟೇಟ್ ಲೇಸರ್ ಅಂತ ಹೇಳ್ತೀವಿ. ಇದರಲ್ಲಿ ಇರೋದು ನಿಯೋಡೈಮಿಯಮ್ ಇರುತ್ತೆ, ಅಂದರೆ ND ಇರುತ್ತೆ, ಅದು ಬಿಟ್ಟರೆ ಎಟ್ರಿಯಮ್ ಕೂಡ ಇದರಲ್ಲಿ ಇರುತ್ತೆ. ಸೊ ಎರಡು ಥರ ಒಂದು ಮಿಶ್ರಣದಿಂದ ಏನು ಮಾಡ್ತಾರೆ, ಒಂದು ಸಾಲಿಡ್ ಸ್ಟೇಟ್ ಲೇಸರ್ಗಳ ಒಂದು ಪ್ರಿಪ್ರೇಷನ್ ಮಾಡಲಾಗುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ಎಷ್ಟು ದೂರ ಇದ್ದರೂ ಕೂಡ ಕಂಡು ಹಿಡಿಯೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿ ಕೂಡ ಕೊಟ್ಟಿದ್ದಾರೆ. ಓಕೆ, ಇಟ್ ಈಸ್ ಅಬೌಟ್ ಸಾಲಿಡ್ ಸ್ಟೇಟ್ ಲೇಸರ್. ಇನ್ನು ಸೆಕೆಂಡು ಗ್ಯಾಸ್ ಲೇಸರ್ ಬರುತ್ತೆ. ಗ್ಯಾಸ್ ಲೇಸರ್ ಯೂಸ್ ಮಾಡೋದು ಯಾಕಂದರೆ ಕಠಿಣವಾದಂಥ ವಸ್ತುಗಳನ್ನು ಕಟ್ ಮಾಡೋ ಸಲುವಾಗಿ, ಕಠಿಣವಾದ ವಸ್ತುಗಳನ್ನು ಕತ್ತರಿಸಲು ಇದನ್ನು ಉಪಯೋಗ ಮಾಡ್ತಾರೆ. ಏನನ್ನ, ಗ್ಯಾಸ್ ಲೇಸರ್ನ. ಹಾಗಾದರೆ ಗ್ಯಾಸ್ ಲೇಸರ್, ಸೊ ಇದರಲ್ಲಿ ಹೆಸರಲ್ಲೇ ಕೊಟ್ಟಿರೋ ಹಾಗೆ ಈ ಗ್ಯಾಸ್ ಲೇಸರ್ನಲ್ಲಿ ಇರೋದು ಒಂದು ಹೀಲಿಯಮ್ಮು, ಇನ್ನೊಂದು ನಿಯಾನ್. ಈ ಒಂದು ಎರಡು ಗ್ಯಾಸ್ಗಳ ಒಂದು ಮಿಶ್ರಣ ಇದರಲ್ಲಿ ಇರ್ತದೆ. ಸೊ ಇದನ್ನು ಮಿಕ್ಸಪ್ ಮಾಡ್ಕೊಂಡು ಈ ಒಂದು ಗ್ಯಾಸ್ ಲೇಸರ್ನ ಒಂದು ತಯಾರು ಮಾಡಿರ್ತಾರೆ. ಸೊ ಅದನ್ನು ಜಾಸ್ತಿ ಯೂಸ್ ಮಾಡೋದೇ ಒಂದು ಕಠಿಣವಾದ ವಸ್ತುಗಳನ್ನು ಒಂದು ಕಟ್ ಮಾಡೋ ಟೈಮಲ್ಲಿ ಈ ಒಂದು ಗ್ಯಾಸ್ ಲೇಸರ್ನ ಯೂಸ್ ಮಾಡ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಅರೆವಾಹಕ ಲೇಸರ್ ಅಂದರೆ ಸೆಮಿ ಕಂಡಕ್ಟರ್ ಲೇಸರ್ ಅಂತ ಹೇಳ್ತೀವಿ. ಸೊ ಈ ಲೇಸರ್ನ ಜಾಸ್ತಿ ಯೂಸ್ ಮಾಡೋದೇ ಸೆಮಿ ಕಂಡಕ್ಟರ್ ಲೇಸರ್. ಇದನ್ನು ಯೂಸ್ ಮಾಡೋದು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಅದು ಇರುತ್ತಲ್ಲ, ಅದು ಏನಂತಾರೆ ಅದಕ್ಕೆ, ಲೇಸರ್ ಪ್ರಿಂಟರ್ ಅಂತ ನೋಡಿ. ಲೇಸರ್ ಪ್ರಿಂಟಿಂಗ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಲೇಸರ್ ಪ್ರಿಂಟಿಂಗ್ ಇರುತ್ತಲ್ಲ, ಸಿ ಡಿ ಪ್ಲೇಟ್ ಸಿಗುತ್ತೆ, ಗೊತ್ತಿರಬೇಕು ತಮಗೆ. ಸೊ ಅದ್ರ ಮೇಲೆ ಏನು ರೈಟಿಂಗ್ ಆಗುತ್ತಲ್ಲ, ಸೊ ಅದನ್ನು ಲೇಸರ್ ಪ್ರಿಂಟಿಂಗ್ ಅಂತ ಹೇಳ್ತಾರೆ. ಸೊ ಅದು ಒಂದು ಟೈಪ್ ಆಫ್ ದ ಲೇಸರ್ ಪ್ರಿಂಟಿಂಗ್. ಅದ್ರ ಬಿಟ್ಟರೆ ಬೇರೆ ಥರ ಡಿಸೈನ್ಗಳನ್ನು ಕಟ್ ಮಾಡ್ತಾರೆ, ಲೇಸರ್ ಪ್ರಿಂಟಿಂಗ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಸೊ ಅಲ್ಲೇ ಅದನ್ನು ನಾವಂತೀವಿ ಸೆಮಿ ಕಂಡಕ್ಟರ್ ಲೇಸರ್ ಅಂತ ಹೇಳ್ತೀವಿ ಅದಕ್ಕೆ ನಾವು. ಸೊ ಅದನ್ನೇ ಅಲ್ಲಿ ಯೂಸ್ ಮಾಡೋದು ಲೇಸರ್ ಪ್ರಿಂಟಿಂಗ್ನಲ್ಲಿ. ಸೊ ಇನ್ನು ಕೊನೆಯದಾಗಿ ಎಕ್ಸಿಮರ್ ಲೇಸರ್. ಸೊ ಈ ಒಂದು ಎಕ್ಸಿಮರ್ ಲೇಸರ್ ಲೈಟ್ನ ಯೂಸ್ ಮಾಡೋದು ಒಂದು ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ. ಸೊ ಇಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಒಂದು ಮಾಹಿತಿಯನ್ನು ತಗೊಳ್ಳೋದ್ರ ಜೊತೆಗೇ ನಾವು ದೂರ ಕಂಡು ಹಿಡಿಯಲು ಯಾವ ಲೇಸರ್ನ ಯೂಸ್ ಮಾಡ್ತಾರೆ, ಸಾಲಿಡ್ ಲೇಸರ್ ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಕಠಿಣವಾದ ವಸ್ತುವನ್ನು ಕತ್ತರಿಸೋಲಾಗಿ ಏನೇನು ಯೂಸ್ ಮಾಡ್ತಾರೆ, ಗ್ಯಾಸ್ ಲೇಸರ್ನ ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಲೇಸರ್ ಪ್ರಿಂಟಿಂಗ್ನಲ್ಲಿ ಏನನ್ನು ಯೂಸ್ ಮಾಡ್ತಾರೆ, ಸೆಮಿ ಕಂಡಕ್ಟರ್ ಲೇಸರ್ನ ಯೂಸ್ ಮಾಡ್ತಾರೆ. ಸೊ ಈ ಥರ ಒಂದನ್ನು ಸ್ಟಡಿ ಮಾಡೋಕ್ಕೋಗಿ ನಮಗೆ ಮೂರು ಒಂದು ಬೇರೆ ಬೇರೆ ರೀತಿಯ ಒಂದು ಲೇಸರ್ ಲೈಟ್ಗಳ ಬಗ್ಗೆ ಒಂದು ಇಲ್ಲಿ ಸ್ಟಡಿ ಸಿಕ್ಕಂಗಾಗುತ್ತೆ. ಸೊ ಹೀಗಾಗಿ ಲೈಟ್ ಅಂದರೆ ಬೆಳಕು, ಈ ಚಾಪ್ಟರ್ ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಈ ಥರ ಕ್ವಶನ್ ಇದೇ ಥರ ಬರುತ್ತಂತಿಲ್ಲ, ಬಟ್ ಇದನ್ನೇ ಕ್ವಶನ್ನು. ಸೊ ಮೇಲೆ ಕೆಳಗೆ ಕ್ವಶನ್ ಹಿಂದೆ ಮುಂದೆ ಈ ಥರ ಕ್ವಶನ್ಗಳನ್ನ ಕೊಟ್ಟಿರ್ತಾರೆ. ಸೊ ತಾವು ಜಸ್ಟ್ ಸ್ವಲ್ಪ ಸ್ಟಡಿಯನ್ನು ಮಾಡಿರಬೇಕು. ಸೊ ಮಾಡಿದರೆ ತಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಹೀಗಿದೆ. ಕ್ವಶನ್ ನಂಬರ್ 7 ಹೀಗಿದೆ. ಡಯೋಡ್ ಲೇಸರ್ ಎಂದರೆ ಯಾವುದಕ್ಕೆ ಕರೆಯುತ್ತಾರೆ? ಇಂಗ್ಲೀಷ್ನಲ್ಲಿ ಡಯೋಡ್ ಲೇಸರ್ ಈಸ್ ಕಾಲ್ಡ್ ಫಾರ್ ವಾಟ್? ಆಪ್ಷನ್ ನೋಡಿ, ಘನಸ್ಥಿತಿ ಲೇಸರ್ ಅಂದರೆ ಸಾಲಿಡ್ ಸ್ಟೇಟ್ ಲೇಸರು. ಸೆಕೆಂಡ್ ಅನಿಲ ಲೇಸರ್ ಅಂದರೆ ಗ್ಯಾಸ್ ಲೇಸರ್ ಅಂತ ಹೇಳ್ತೀವಿ. ಥರ್ಡು ಎಕ್ಸಿಮರ್ ಲೇಸರ್ ಅಂತ ಇದೆ ಇಂಗ್ಲೀಷ್ನಲ್ಲಿ ಕೂಡ. ನಾಲ್ಕನೇದು ಅರೆವಾಹಕ ಲೇಸರ್ ಅಂದರೆ ಸೆಮಿ ಕಂಡಕ್ಟರ್ ಲೇಸರ್ ಅಂತ ಹೇಳ್ತೀವಿ. ಫಸ್ಟು ಇಲ್ಲಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಕ್ವಶನು, ಡಯೋಡ್ ಲೇಸರ್ ಎಂದರೆ ಯಾವುದಕ್ಕೆ ಕರೀತಾರೆ? ಈ ಡಯೋಡ್ ಲೇಸರ್ ಅಂದರೆ ಏನು, ಯಾವುದಕ್ಕೆ ಕರೀತಾರೆ, ಇದನ್ನು ಸ್ಟಡಿ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಿಮಗೆ ಡಯೋಡ್ ಅಂದರೆ ಏನು ಗೊತ್ತಿರಬೇಕು. ಸೊ ಗೊತ್ತಿದ್ದರೆ ನಿಮಗೆ ಈ ಡಯೋಡ್ ಲೇಸರ್ ಅಂದರೆ ಏನು ಅಂತಕ್ಕಂಥಲ್ಲಿ ಗೊತ್ತಿದೆ. ಡಯೋಡ್ ಅಂದರೆ ಏನು? ಸೊ ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, P ಆ್ಯಂಡ್ N ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ ಇರುತ್ತಾ, ಹೌದಾ? ಸೊ ಈ P ಮತ್ತು N ಟೈಪ್ ಆಫ್ ಸೆಮಿ ಕಂಡಕ್ಟರ್ ಏನು ಮಾಡ್ತಾರೆ, ಒಂದರ ಪಕ್ಕ ಒಂದರನ್ನ ಜೋಡಿಸಿದಾಗ ಸಿಗೋದೇ ಈ ಒಂದು ಡಯೋಡ್ ಅಂತಕ್ಕಂಥ ನಮಗೆ ಸಿಗುತ್ತೆ. P ಆ್ಯಂಡ್ N ಟೈಪ್ ಸೆಮಿ ಕಂಡಕ್ಟರ್ ಒಂದರ ಪಕ್ಕ ಒಂದರ
ಜೋಡಣೆ ಮಾಡಿದಾಗ ಸಿಗೋದೇ ಈ ಒಂದು ಯಾವುದು ಡಯೋಡ್ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಹಾಗಾದರೆ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ ನೋಡಿ ಇಲ್ಲಿ. ಡಯೋಡ್ ಲೇಸರ್ ಆರ್ ಕಾಲ್ಡ್ ವಾಟ್ ಫಾರ್ ಸಾಲಿಡ್ ಗ್ಯಾಸ್ ಎಕ್ಸಿಮರ್ ಸೆಮಿ ಕಂಡಕ್ಟರ್ ಅರೆವಾಹಕ ಲೇಸರ್. ಸೊ ಈಗ ತಮಗೆಲ್ಲ ಆಪ್ಷನ್ ಅರ್ಥ ಆಗಿರ್ಬೋದು. ಇನ್ನೇನು ಜಸ್ಟ್ ನೀವು ಹೇಳಿದೆ ಸಾಲಿಡ್ ಲೇಸರ್ನ ಏನಕ್ಕೆ ಯೂಸ್ ಮಾಡ್ತಾರೆ ದೂರವನ್ನು ಕಂಡು ಹಿಡಿಯೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ ಅಂತ ನಿಮಗೆ ಹೇಳಿದ್ದೆ. ದೂರ ಕಂಡು ಹಿಡಿಯೋ ಸಲುವಾಗಿ, ಹೌದಾ, ದೂರ ಕಂಡು ಹಿಡಿಯಲು. ಓಕೆ, ಗ್ಯಾಸ್ ಲೇಸರ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಕಠಿಣವಾದ ವಸ್ತುಗಳನ್ನು ಕತ್ತರಿಸೋ ಸಲುವಾಗಿ, ಕಠಿಣವಾದ ವಸ್ತುಗಳ ಕತ್ತರಿಸಲು ಇದನ್ನು ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಹೇಳಿದ್ದೆ. ಎಕ್ಸಿಮರ್ ಲೈಟ್ ಎಲ್ಲಿ ಯೂಸ್ ಮಾಡ್ತಾರೆ? ಐ ಆಪರೇಷನ್ನಲ್ಲಿ ಇದನ್ನು ಯೂಸ್ ಮಾಡಿ. ಇನ್ನಾಗ ನಿಮ್ಗೆ ಜಸ್ಟ್ ಹೇಳಿದ 6ನೇ ಕ್ವಶನಲ್ಲಿ ಐ ಆಪರೇಷನ್, ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಕೊನೆಯದಾಗಿ ಸೆಮಿ ಕಂಡಕ್ಟರ್ ಲೇಸರ್ ಅಂತ ಏನಿದೆ. ಸೊ ಸೆಮಿ ಕಂಡಕ್ಟರ್ ಅಂದ್ರೆ PN ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ P ಮತ್ತು N ಟೈಪ್ ಸೆಮಿ ಕಂಡಕ್ಟರ್ಗಳನ್ನು ಏನು ಮಾಡ್ತಾರೆ, ಒಂದರ ಪಕ್ಕ ಒಂದು ಜೋಡಣೆಯನ್ನು ಮಾಡಿದಾಗ ಸಿಗೋದೇ ಈ ಒಂದು ಡಯೋಡು. ಸೊ ಡಯೋಡ್ನ ಎದಕ್ಕೆ ಯೂಸ್ ಮಾಡ್ತಾರೆ ಹಂಗಾರೆ? ಇದಕ್ಕೆ ಕನ್ವರ್ಟ್ ದ AC ಇಂಟು DC. ಸೊ ಇದು ಕೂಡ ತಮ್ಗೆ ಗೊತ್ತಿರಲಿ. AC ಟು DC ಅಂದರೆ ಅಲ್ಟರ್ನೇಟಿವ್ ಕರೆಂಟ್ ಟು ಡೈರೆಕ್ಟ್ ಕರೆಂಟ್ ಏನಾದರೂ ನಮ್ಗೆ ಕನ್ವರ್ಟ್ ಮಾಡಬೇಕಾಗಿದ್ರೆ ಅವಾಗ ಯೂಸ್ ಮಾಡೋದು ಈ ಒಂದು ಡಯೋಡ್ ಅಂತಕ್ಕಂಥದ್ದನ್ನು. ಸೊ ಇದರ ಸರಿಯಾದ ಆನ್ಸರ್ ಏನಂದರೆ ಸೆಮಿ ಕಂಡಕ್ಟರ್ ಲೇಸರ್, ಅಥವಾ ಕನ್ನಡದಲ್ಲಿ ಅದಕ್ಕೆ ಅರೆವಾಹಕ ಲೇಸರ್ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೀಗಿದೆ. ಸೊ ಪ್ರಶ್ನೆ ನೋಡಿ ಹೀಗಿದೆ. ವಾಹನಗಳ ಒಂದು ಹೆಡ್ಲೈಟ್ಗಳಲ್ಲಿ ಯಾವ ದರ್ಪಣ ಅಂದ್ರೇನು? ಕನ್ನಡಿ ಅಂತ ಹೇಳ್ತೀವಿ. ಸೊ ವಾಹನಗಳ ಹೆಡ್ಲೈಟ್ಗಳಲ್ಲಿ ಯಾವ ಒಂದು ಕನ್ನಡಿಯನ್ನು ಉಪಯೋಗ ಮಾಡ್ತಾರೆ? ಆಪ್ಷನ್ ನೋಡಿ. ಸಮತಲ ಕನ್ನಡಿ, ಹಾರಿಜಾಂಟಲ್ ಮಿರರ್ ಅಂತ ಹೇಳ್ತೀವಿ. ಪಿನ್ ಮಿರರ್ ಅಂತ ಹೇಳ್ತೀವಿ. ನಿಮ್ನ ಕನ್ನಡಿ, ಯುವರ್ ಮಿರರ್ ಅಂತ ಹೇಳ್ತೀವಿ. ಯಾವುದು ಅಲ್ಲ ಅಂತ ಕಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ನೋಡಿ ಫಸ್ಟ್ ಇನ್ನೊಂದ್ಸಲ. ವಾಹನಗಳ ಹೆಡ್ಲೈಟ್ಗಳಲ್ಲಿ ಯಾವ ಕನ್ನಡಿಯನ್ನು ಉಪಯೋಗ ಮಾಡ್ತಾರೆ? ಅದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ನಿಮ್ನ ಕನ್ನಡಿ ಅಂತ ಹೇಳ್ತೀವಿ. ನಿಮ್ನ ಕನ್ನಡಿ ಅಂದರೆ ಇನ್ನೂ ಒಂದು ಮೀನಿಂಗ್. ಸೊ ಇನ್ನೊಂದು ಮೀನಿಂಗ್ ಇದಕ್ಕೆ ಏನಂತ ಹೇಳ್ತಾರೆ? ನಿಮ್ನ ಕನ್ನಡಿ ಅಂದರೆ ಕಾನ್ಕೇವ್ ಮಿರರ್ ಅಂತ ಹೇಳ್ತಾರೆ. ಕಾನ್ಕೇವ್ ಮಿರರ್ ಅಂತ ಹೇಳ್ತಾರೆ ಇದಕ್ಕೆ, ಕಾನ್ಕೇವ್ ಮಿರರು. ಹಾಗಾದರೆ ಪಿನ್ ಮಿರರ್ ಅಂದ್ರೇನು? ಕಾನ್ವೆಕ್ಸ್ ಮಿರರು. ಹಾರಿಜಾಂಟಲ್ ಮಿರರ್ ಅಂದರೆ ಸಮತಲ ಕನ್ನಡಿ, ಅಥವಾ ಇನ್ನೊಂದು ವರ್ಡ್ ಏನಂತಾರೆ ಇದಕ್ಕೆ? ಪ್ಲೇನ್ ಮಿರರ್ ಅಂತ ಕೂಡ ಕರೀತಾರೆ. ಪ್ಲೇನ್ ಮಿರರ್ ನೀವು ಡೈಲಿ ನಮ್ಮ ಮನೆಯಲ್ಲಿ ಯೂಸ್ ಮಾಡೋದು ಈ ಒಂದು ಪ್ಲೇನ್ ಮಿರರು. ಇನ್ನು ಪಿನ್ ಮಿರರ್ ಅಂದರೆ ಕಾನ್ವೆಕ್ಸ್ ಮಿರರ್ ಅಂದರೆ ಬಹಿರ್ಗೋಲ ಕನ್ನಡಿ ಅಂತ ನಾವು ಹೇಳ್ತೀವಿ. ಕಾನ್ವೆಕ್ಸ್ ಅಂದ್ರೆ ಏನು? ಬಹಿರ್ಗೋಲ ಕನ್ನಡಿ. ಬಹಿರ್ಗೋಲ ಹೊರಗಡೆ ಸೈಡ್ನಲ್ಲಿ ಅದು ಗೋಲಾಗಿರ್ತದೆ, ನಾವು ಬಹಿರ್ಗೋಲ ಕನ್ನಡಿ ಅಂತ ಹೇಳ್ತೀವಿ. ಅದೇ ಥರ ಕಾನ್ಕೇವ್ ಮಿರರ್ ಅಂದ್ರೇನು? ಅಂತರ್ಗೋಲ ಕನ್ನಡಿ. ಹೌದಾ, ಅಂತರ್ಗೋಲ ಕನ್ನಡಿ ಅಥವಾ ಕನ್ನಡಿ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಂದರೆ ಕಾನ್ಕೇವ್ ಮಿರರ್ ಅವರ ನಿಮ್ನ ಕನ್ನಡಿ ಅಂತ ಹೇಳ್ತೀವಿ. ಸೊ ಅಲ್ಲಿ ಯಾವ ಥರ ನಿಮ್ಮ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಅಂದರೆ ನಿಮ್ನ ಕನ್ನಡಿ ಕೊಟ್ಟಿದ್ರು ಅಂದರೆ ಕನ್ನಡದಲ್ಲಿ ಕರೆಕ್ಟ್ ಹಾಕಿ, ಇಂಗ್ಲೀಷ್ನಲ್ಲಿ ಕಾನ್ಕೇವ್ ಮಿರರ್ ಅಂದರೂ ಕರೆಕ್ಟ್ ಇದೆ, ಯುವರ್ ಮಿರರ್ ಅಂದರೂ ಕೂಡ ಕರೆಕ್ಟ್ ಇದೆ. ಸೊ ಅಲ್ಲಿ ಮೀನಿಂಗ್ ಎರಡು ಕೊಡ್ತೀವಿ. ಯುವರ್ ಮಿರರ್ ನಿಮ್ಮ ಕನ್ನಡಿ ಅಂತ ಇರುತ್ತಲ್ಲ. ಸೊ ಈಗ ಇಲ್ಲಿ ಕಾನ್ಕೇವ್ ಮಿರರ್ ಆಗಬೇಕಾಯಿತು, ಬಟ್ ಆ್ಯಕ್ಚುಲಿ ಇದನ್ನು ಮಿಸ್ಟೇಕಾಗಿ ಏನಾಗಿದೆ ಹಂಗೆ ಗೊತ್ತಿಲ್ಲ. ಬಟ್ ಕನ್ನಡದಲ್ಲಿಕ್ಕೆ ನಿಮ್ನ ಕನ್ನಡ ಅಂತಾರೆ, ಇಂಗ್ಲೀಷ್ನಲ್ಲಿ ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಓಕೆ, ಸೊ ಸರಿಯಾದ ಆನ್ಸರ್ ಏನಿದಕ್ಕೆ? ನಿಮ್ನ ಕನ್ನಡಿ ಅಂದ್ರೇನು? ಅಂತರ್ಗೋಲ ಕನ್ನಡಿಗಳನ್ನು ಒಂದು ವಾಹನಗಳ ಹೆಡ್ಲೈಟ್ಗಳಲ್ಲಿ ಯೂಸ್ ಮಾಡ್ತಾರೆ, ಬಹಿರ್ಗೋಲ ಅಲ್ಲ. ಯಾವ್ದು ಯೂಸ್ ಮಾಡ್ತಾರೆ? ಅಂತರ್ಗೋಲ ಕನ್ನಡಿಯನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಸಿಂಪಲ್ ಆಗಿದೆ. ಸೊ ಇದು ಬಿಟ್ಟರೆ ಇನ್ನೂ ಬಹಿರ್ಗೋಲ ಕನ್ನಡಿಯನ್ನು ಏನಾದರೂ ತೊಗೊಂಡ್ರೆ, ಇದು ಜಸ್ಟ್ ನಿಮ್ನ ಕನ್ನಡಿ ಅಂದರೆ ಏನಂತ ಹೇಳಿದ್ವಿ ಅದಕ್ಕೆ? ಕಾನ್ಕೇವ್ ಅಂತ ಹೇಳಿದ್ವಿ. ಹೌದಾ, ಕಾನ್ಕೇವ್ ಅಂದ್ರೆ ಏನು? ಅಂತರ್ಗೋಲ. ಹಾಗಾದರೆ ಬಹಿರ್ಗೋಲಗಳನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಮೈಕ್ರೋಸ್ಕೋಪ್ನಲ್ಲಿ ಯೂಸ್ ಮಾಡ್ತಾರೆ, ಕ್ಯಾಮ್ರಾಗಳಲ್ಲಿ ಯೂಸ್ ಮಾಡ್ತಾರೆ, ಪ್ರೊಜೆಕ್ಟ್ರಲ್ಲಿ ಯೂಸ್ ಮಾಡ್ತಾರೆ, ರೋಡೋ ಲ್ಯಾಂಪ್ ಇರುತ್ತಲ್ಲ, ಸೊ ಅಲ್ಲಿ ಕೂಡ ಅದನ್ನು ಯೂಸ್ ಮಾಡ್ತಾರೆ. ಆಮೇಲೆ ವಾಹನದ ಹಿನ್ನೋಟ ಕನ್ನಡಿ ಇರುತ್ತಲ್ಲ, ಸೊ ಅಲ್ಲಿ ಕೂಡ ಅದನ್ನು ಯೂಸ್ ಮಾಡ್ತಾರೆ. ಏನನ್ನು? ಬಹಿರ್ಗೋಲ. ಸೊ ನೀವು ಮಿರರ್ ನೋಡಿರ್ಬೋದು, ಮಿರರ್ ಹೇಗಿರುತ್ತೆ? ಹೆಸರು ಪ್ಲೇನ್ ಇರುತ್ತೆ. ಸೊ ಪ್ಲೇನಲ್ಲಿ ಸ್ವಲ್ಪ ಈ ಥರ ಏನಾಗುತ್ತೆ ಅಲ್ಲಿ ಮಿರರ್ ಇರುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ? ಬಹಿರ್ಗೋಲ, ಪಿನ್ ಮಿರರ್. ಹೌದಾ, ಪಿನ್ ಮಿರರ್ ಅಂದರೆ ಇದೆ. ಸೊ ಇದನ್ನು ಡ್ರೈವರ್ ಸೈಡ್ನಲ್ಲಿ, ಸೊ ರೈಟ್ ಸೈಡ್ನಲ್ಲಿ ಇದನ್ನು ಕೂಡಿಸಿರ್ತಾರೆ. ಅಂದರೆ ಹಿಂದೆ ಏನಾದರೂ ಒಂದು ವಾಹನ ಬರ್ತಾಯಿದ್ರೆ ಅಥವಾ ಯಾರೋ ಬರ್ತಾಯಿದ್ರೆ ಬೈಕ್ ಮೇಲೆ ಅಥವಾ ಒಂದು ಗಾಡಿ ಬರ್ತಾಯಿದ್ರೆ ಅದು ಸ್ಪಷ್ಟವಾಗಿ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಈ ಒಂದು ಕಾನ್ವೆಕ್ಸ್ ಮಿರರ್ಗಳನ್ನು ಅಂದರೆ ಬಹಿರ್ಗೋಲ ಕನ್ನಡಿಗಳನ್ನು ಅಂಥ ಒಂದು ಟೈಮ್ನಲ್ಲಿ ಯೂಸ್ ಮಾಡ್ತಾರೆ. ಮೈಕ್ರೋಸ್ಕೋಪ್ನಲ್ಲಿ ಕೂಡ ಇದನ್ನೇ ಯೂಸ್ ಮಾಡೋದು, ಅಥವಾ ಕ್ಯಾಮ್ರಾ ಆಗಿರ್ಬೋದು, ಪ್ರೊಜೆಕ್ಟರ್ ಆಗಿರ್ಬೋದು, ಆಮೇಲೆ ರೋಡೋ ಲ್ಯಾಂಪ್ ಆಗಿರ್ಬೋದು. ಸೊ ಇವೆಲ್ಲವಲ್ಲಿ ಯೂಸ್ ಮಾಡೋದು ಇದೆ. ಓಕೆ,
ಸೊ ಈ ಥರ ಮಿರರ್ ಬಗ್ಗೆನೂ ಕೂಡ ಅಂದರೆ ಯಾವ ಥರ ಮಿರರ್ಗಳನ್ನು ಯೂಸ್ ಮಾಡ್ತಾರೆ ಸೊ ಅದ್ರ ಬಗ್ಗೆನೂ ಕೂಡ ಕ್ವಶನ್ಗಳು ಬರ್ತಾ ಇರುತ್ತೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 9. ಓಕೆ ಕ್ವಶನ್ ನಂಬರ್ 9 ಹೀಗಿದೆ. ಸೊ ಕ್ವಶನ್ ನಂಬರ್ 9 ಹೀಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಉದರ ಪರೀಕ್ಷೆ ಅಂದರೆ ನಾವು ಎಂಡೋಸ್ಕೋಪಿ ಅಂತ ಹೇಳ್ತೀವಿ. ಈ ವೈದ್ಯಕೀಯ ಕ್ಷೇತ್ರದ ಉದರ ಪರೀಕ್ಷೆ ಸಾಧನದಲ್ಲಿ ಬಳಸುವ ದರ್ಪಣ ಅಂದರೆ ಮಿರರ್ ಯೂಸ್ಡ್ ಇನ್ ದ ಎಂಡೋಸ್ಕೋಪಿ ಡಿವೈಸ್ ಆಫ್ ದ ಮೆಡಿಕಲ್ ಫೀಲ್ಡ್. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಎಂಡೋಸ್ಕೋಪಿ ಅಂದರೆ ಏನು. ಎಂಡೋಸ್ಕೋಪಿ ಅಂದರೆ ಒಂದು ಪೈಪ್ ಇರುತ್ತೆ. ಆ ಪೈಪ್ಗೆ ಎಲೆಕ್ಟ್ರಿಸಿಟಿ ಅಂದರೆ ಸ್ಮಾಲ್ ಕರೆಂಟ್ ಮಾಡೋದ್ರ ಮುಖಾಂತರ ಅದಕ್ಕೊಂದು ಕ್ಯಾಮ್ರಾ ಕುಣಿಸಿರ್ತಾರೆ. ಆ ಒಂದು ಪೈಪ್ನ ನಮ್ಮ ಬಾಯಿ ಮುಖಾಂತರ ಹೊಟ್ಟೆಯಲ್ಲಿ ಬಿಟ್ಟಾಗ ಹೊಟ್ಟೆಯಲ್ಲಿ ಯಾವುದೇ ರೀತಿ ಏನಾದ್ರು ಚೇಂಜಸ್ ಆಗಿದ್ರೆ ಅಂದರೆ ಅನ್ನ ನಳಿಕೆ ಆಗಿರ್ಬೋದು, ಅಥವಾ ಇಂಟೆಸ್ಟೈನ್ ಆಗಿರ್ಬೋದು, ಅಥವಾ ಇನ್ನೂ ಏನೇನು ಆರ್ಗನ್ಸ್ ಇರುತ್ತಲ್ಲ, ಸೊ ಆರ್ಗನ್ಸ್ನಲ್ಲಿ ಪೈಪ್ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಲ್ಲಿವರೆಗೂ ಅದನ್ನು ಕ್ಲಿಯರಾಗಿ ನಮ್ಮ ಮುಂದೆ ಸ್ಕ್ರೀನ್ ಟಿ ವಿ ಇರುತ್ತೆ, ಆ ಟಿ ವಿನಲ್ಲಿ ಸ್ಪಷ್ಟವಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ಅದನ್ನು ಎಂಡೋಸ್ಕೋಪಿಕ್ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಈ ಒಂದು ಎಂಡೋಸ್ಕೋಪಿ ಒಂದು ಸಾಧನದಲ್ಲಿ ಬಳಸುವ ದರ್ಪಣ ಯಾವುದು? ಸೊ ನಾನು ನಿಮ್ಗೆ ಜಸ್ಟ್ ಹೇಳಿದ್ದೆ, ಎಂಡೋಸ್ಕೋಪ್ನಲ್ಲಿ ಕ್ಯಾಮ್ರಾ ಇಡ್ತಾರೆ, ಕ್ಯಾಮ್ರಾ ಇರುತ್ತೆ. ಸೊ ಕ್ಯಾಮ್ರಾದಿಂದ ನಾವು ನೋಡೋಕ್ಕೆ ಸಾಧ್ಯ. ಕ್ಯಾಮ್ರಾ ಇಲ್ಲಾಂದರೆ ನೋಡೋಕ್ಕೆ ಆಗಲ್ಲ. ಓಕೆ, ಸುಮ್ಮನೆ ಹಿಂಗೆ ಪೈಪ್ ಹಾಕಿ ಹಿಂಗೆ ಒಳಗೆ ಹಾಕಿ ಮತ್ತೆ ಹಿಂಗೆ ಹೊರ ತೆಗಿಬೇಕಾಗುತ್ತೆ. ಸೊ ಹೀಗಾಗಿ ನಾನು ನಿಮ್ಗೆ ಜಸ್ಟ್ ಹೇಳಿದೆ ಕ್ಯಾಮ್ರಾಗಳನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಎಲ್ಲಿರುತ್ತೆ, ಅದು ಯಾವ ಮಿರರ್ ಅಂತ ಹೇಳಿ ನಿಮಗೆ ಕಾನ್ವ್ಯಾಕ್ಸ್ ಮಿರರು. ಸೊ ಕಾನ್ವ್ಯಾಕ್ಸ್ ಮಿರರ್ ಅಂದರೆ ಯಾವುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡಿ, ಸಮತಲ ಕನ್ನಡಿ ಅಂತೂ ಆಗಲ್ಲ, ಪಿನ್ ಕನ್ನಡಿ, ನಿಮ್ನ ಕನ್ನಡಿ ಯಾವುದು ಅಲ್ಲ. ಪಿನ್ ಕನ್ನಡಿ ಅಂದ್ರೆ ನಾವು ಏನಂತ ಹೇಳ್ತೀವಿ, ಇದಕ್ಕೆ ಕಾನ್ವ್ಯಾಕ್ಸ್ ಮಿರರ್ ಅಂತ ಹೇಳ್ತೀವಿ. ಕಾನ್ವ್ಯಾಕ್ಸ್ ಮಿರರ್, ಈ ಕಾನ್ವ್ಯಾಕ್ಸ್ ಮಿರರ್ನ ಈ ಒಂದು ಎಂಡೋಸ್ಕೋಪಿ ಒಂದು ಡಿವೈಸ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಕಾನ್ವ್ಯಾಕ್ಸ್ ಮಿರರ್. ನಿಮ್ನ ಕನ್ನಡಿ ಅಂದ್ರೆ ಏನು, ಕಾನ್ಕ್ಯಾವ್ ಮಿರರ್. ಕಾನ್ಕ್ಯಾವ್ ಮಿರರ್ ಏನಾಗ ಜಸ್ಟ್ ನಿಮ್ಗೆ ಹೇಳಿದೆ. ಇದ್ರ ಬಗ್ಗೆ ವಾಹನಗಳೊಂದು ಹೆಡ್ಲೈಟ್ನಲ್ಲಿ ಯೂಸ್ ಮಾಡೋದು ಕಾನ್ಕ್ಯಾವ್ ಮಿರರು. ಆಮೇಲೆ ಯಾವುದೇ ರೀತಿ ಎಂಡೋಸ್ಕೋಪ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಮೈಕ್ರೋಸ್ಕೋಪ್ ಆಗಿರ್ಬೋದು, ಪ್ರೊಜೆಕ್ಟರ್ ಆಗಿರ್ಬೋದು, ಅಥವಾ ರೋಡಿ ಲ್ಯಾಂಪ್ ಆಗಿರ್ಬೋದು, ಅದರಲ್ಲಿ ಯೂಸ್ ಮಾಡೋದು ಈ ಒಂದು ಕಾನ್ವ್ಯಾಕ್ಸ್ ಮಿರರ್ ಅಂದರೆ ಪಿನ್ ಕನ್ನಡಿ ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ಎಂಡೋಸ್ಕೋಪಿನಲ್ಲಿ ಯೂಸ್ ಮಾಡ್ತಾರೆ. ಸೊ ಇದು ಬಹಳಷ್ಟು ಸಲ ಬಂದಿರತಕ್ಕಂಥ ಕ್ವಶನ್. ಟಿನಲ್ಲಿ ಬಂದಿಲ್ಲ, ಬಟ್ ಬೇರೆ ಬೇರೆ ಎಕ್ಸಾಮ್ನಲ್ಲಿ ನಾನೇ ಕೇಳಿದ್ದೀನಿ ಕೂಡ, ನಾನು ಯೂಟ್ಯೂಬ್ನಲ್ಲಿ ಕೂಡ ನೋಡಿದ್ದೀನಿ ಕೂಡ. ಸೊ ವೈದ್ಯಕೀಯ ಕ್ಷೇತ್ರದ ಉದರ ಪರೀಕ್ಷೆ ಅಂದರೆ ಎಂಡೋಸ್ಕೋಪಿ ಸಾಧನದಲ್ಲಿ ಬಳಸುವ ದರ್ಪಣ ಯಾವುದಂದರೆ ಇದು ಕೂಡ ಕ್ವಶನ್ ಕೇಳಿದ್ದಾರೆ. ಸೊ ಆನ್ಸರ್ ಅಂದರೆ ಇದಕ್ಕೆ ಕಾನ್ವ್ಯಾಕ್ಸ್ ಮಿರರು ಅಥವಾ ಕನ್ನಡದಲ್ಲಿ ಪಿನ್ ಕನ್ನಡಿ ಅಂತ ಹೇಳ್ತೀವಿ. ಪಿನ್ ಕನ್ನಡಿ, ಇಂಗ್ಲೀಷ್ನಲ್ಲಿ ಕಾನ್ವ್ಯಾಕ್ಸ್ ಮಿರರು. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಲಾಸ್ಟ್ ಒಂದು ಕ್ವಶನ್ ಇದೆ ಇದರಲ್ಲಿ. ಓಕೆ, ಸೊ ಈ ಒಂದು ಚಾಪ್ಟರ್ದ ಕೊನೆಯ ಒಂದು ಪ್ರಶ್ನೆ ಇದು. ಹೋಲೋಗ್ರಾಫಿಯಲ್ಲಿ ಬಳಸುವ ಲೇಸರ್ ಯಾವುದು ಅಂತ ಕೇಳ್ತಾರೆ. ಲೇಸರ್ ಯೂಸ್ಡ್ ಇನ್ ದ ಹೋಲೋಗ್ರಾಫಿ ಅಂದರೆ ಏನು ತಮಗೆಲ್ಲ ಗೊತ್ತಿರ್ಬೋದು. ಒಂದು ವರ್ಚುವಲ್ ಇಮೇಜ್ನ ಕ್ರಿಯೇಟ್ ಮಾಡೋಕ್ಕೆ, ವರ್ಚುವಲ್ ಇಮೇಜ್ ಅಥವಾ ವರ್ಚುವಲ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಟೆಕ್ನಿಕ್ ಅಂತ ಹೇಳ್ತೀವಿ, ವರ್ಚುವಲ್ ಇಮೇಜ್ ಆರ್ ವರ್ಚುವಲ್ ವಿಡಿಯೋ. ನೀವು ಫಿಲ್ಮ್ಗಳಲ್ಲಿ ನೋಡಿರ್ಬೋದು. ಸೊ ಫಿಲ್ಮ್ಗಳಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ವರ್ಚುವಲ್ ಇಮೇಜ್ ಯಾವ ಥರ ಇರುತ್ತೆ. ಸೊ ಆ ಒಂದು ಹೋಲೋಗ್ರಾಫಿಯಲ್ಲಿ ಬಳಸ್ತಕ್ಕಂಥ ಲೇಸರ್ ಯಾವುದು? ಆಪ್ಷನ್ ನೋಡಿ, ಡಯೋಡ್ ಲೇಸರ್, ಸಾಲಿಡ್ ಲೇಸರ್, ಗ್ಯಾಸ್ ಲೇಸರ್, ಎಕ್ಸಿಮರ್ ಲೇಸರ್ ಇದೆ. ಸೊ ಆಲ್ರೆಡಿ ನಿಮಗೆ ಸಾಲಿಡ್ ಲೇಸರ್ ಅಂದ್ರೇನು ಅದ್ರ ಬಗ್ಗೆ ಕೂಡ ಹೇಳಿದ್ದೀನಿ, ಗ್ಯಾಸ್ ಲೇಸರ್ ಅಂದ್ರೇನು ಅದ್ರ ಬಗ್ಗೆ ಕೂಡ ಹೇಳಿದ್ದೀನಿ, ಎಕ್ಸಿಮರ್ ಲೇಸರ್ ಎಲ್ಲಿ ಯೂಸ್ ಮಾಡ್ತಾರೆ ಏನಿರುತ್ತೆ ಅನ್ನೋದನ್ನು ನಿಮಗೆ ಕೂಡ ಹೇಳಿದ್ದೀನಿ. ಸೊ ಇಲ್ಲಿ ಹೋಲೋಗ್ರಾಫಿಯಲ್ಲಿ ಬಳಸುವ ಲೇಸರ್ ಯಾವುದು ಅಂದರೆ ಡಯೋಡ್ ಲೇಸರ್ ಅಂತ ಹೇಳ್ತೀವಿ. ಈ ಡಯೋಡ್ ಲೇಸರ್ ಅಂದರೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಡಯೋಡ್ ಲೇಸರ್ ಅಂದ್ರೆ ಏನು? ಪಿ ಮತ್ತು ಎನ್ ಟೈಪ್ ಸೆಮಿ ಕಂಡಕ್ಟರ್ಗಳನ್ನು ಒಂದರ ಪಕ್ಕ ಒಂದು ಜೋಡಣೆ ಆದಾಗ ಸಿಗೋದೇ ಈ ಒಂದು ಡಯೋಡ್ ಲೇಸರ್. ಸೊ ಹೀಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಒಂದು ಹೋಲೋಗ್ರಾಫಿ ಅಂತಕ್ಕಂಥ ಟೆಕ್ನಿಕ್ನ ತಯಾರು ಮಾಡ್ತಾರೆ. ಅದನ್ನು ಒಂದು ಇಮೇಜ್ ಅಥವಾ ಒಂದು ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ಅದನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಅದೇ ಇದು ಡಯೋಡ್ ಲೇಸರ್. ಸಾಲಿಡ್ ಲೇಸರ್ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಓಕೆ, ನಿಯೋಡೈಮ್ ಇರುತ್ತೆ, ಎಟ್ರಿಮ್ ಇರುತ್ತೆ, ಅದನ್ನು ಒಂದು ದೂರನ್ನು ಕಂಡುಹಿಡಿಸಲು ಅದನ್ನು ಯೂಸ್ ಮಾಡ್ತಾರೆ. ಗ್ಯಾಸ್ ಲೇಸರ್ನ ತೊಗೊಂಡ್ರೆ ಒಂದು ಕಠಿಣವಾದ ವಸ್ತುಗಳನ್ನು ಕಟ್ ಮಾಡೋ ಸಲುವಾಗಿ ಅದನ್ನು ಯೂಸ್ ಮಾಡ್ತಾರೆ. ಎಕ್ಸಿಮರ್ ಲೇಸರ್ನ ಒಂದು ಏನಕ್ಕೆ ಯೂಸ್ ಮಾಡ್ತಾರೆ? ಕಣ್ಣಿನ ಒಂದು ಆಪರೇಷನ್ ಮಾಡೋ ಸಲುವಾಗಿ ಎಕ್ಸಿಮರ್ ಲೇಸರ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಈ ಒಂದು ಬೆಳಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ಸ್ಗಳನ್ನು ನಿಮಗೆ ಇವತ್ತು ಒಂದು 10 ಕ್ವಶನ್ಗಳನ್ನು ಕೊಟ್ಟಿದ್ದೀನಿ. ಸೊ ಇನ್ನೂ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಹೊಸ ಕ್ವಶನ್ಗಳು ಏನಾದರೂ ಸಿಕ್ಕರೆ ಮತ್ತು ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಎಕ್ಸ್ಪ್ಲನೇಷನ್ ಸಹಿತ ನಿಮಗೆ ಕೊಡ್ತೀನಿ. ಸೊ ನಿಮಗೇನಾದರೂ ಈ ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನಿಮಗೇನಾದರೂ ಅನ್ನಿಸ್ತಿದ್ರೆ ಕೆಳಗಡೆ ನೀವು ಕಾಮೆಂಟ್ ಹಾಕ್ಬೋದು.
ಇದೇ ಥರ ನಿಮಗೆ ಮುಂದಿನ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಕ್ಲಾಸ್ನ ವಿಡಿಯೋಗಳಲ್ಲಿ ಕೂಡ ಒಂದು ಚಾಪ್ಟರ್ ವೈಸ್ ಸಿಲೆಬಸ್ ವೈಸ್ ಚಾಪ್ಟರ್ ವೈಸ್ ಒಂದು ಕ್ವಶನ್ಗಳನ್ನು ಕೊಡ್ತಾ ಹೋಗ್ತೀವಿ. ಒಂದೆರಡು ಕೆಮಿಸ್ಟ್ರಿ, ಒಂದೆರಡು ಕ್ಲಾಸು ಫಿಸಿಕ್ಸು, ಒಂದೆರಡು ಕ್ಲಾಸು ಬಯಾಲಜಿ, ಈ ಥರ ಪ್ರತಿಯೊಂದು ಸಬ್ಜೆಕ್ಟ್ಗೆ ತಕ್ಕಂತೆ ಒಂದು ಎರಡೆರಡು ಚಾಪ್ಟರ್ಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಹಾಗೆ ನೀವು ಕೂಡ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾಯಿರಿ ಅಂತ ಹೇಳ್ತಾ ಬೇರೆಯವ್ರಿಗೆ ಕೂಡ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿ, ಅವರಿಗೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ಹಾಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.